ರಾಜ್ಯದಲ್ಲಿ ಮತ್ತೆ ತೀವ್ರಗೊಂಡ ಸಿಎಂ ಕುರ್ಚಿಯ ಕದನ. ಸಿಎಂ ಆಪ್ತರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಬೆನ್ನಿಗೆ ಅನೇಕ ನಾಯಕರುಗಳು ನಿಂತಿದ್ದಾರೆ. ಹಿಂದುಳಿದ ಸಮುದಾಯದ ಅಹಿಂದ ನಾಯಕರುಗಳು ಸಾಕಷ್ಟು ಮಂದಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಎಲ್ಲರನ್ನ ಮನವೊಲಿಸುವಂತ ಕೆಲಸಕ್ಕೆ ಮುಂದಾದ್ರ ಅನ್ನುವಂತ ಪ್ರಶ್ನೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸಕ್ಕೆ ಡಿಕೆಶಿ ಭೇಟಿ. ಕೆಎನ್ ರಾಜಣ್ಣ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಡಿಸಿಎಂ. ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿರ್ಬೋದು, ಏನ್ ಮಾತಾಡ್ಕೊಂಡು ಬಂದಿರ್ಬೋದು, ಸಹಕಾರ ಕೇಳಿರ್ಬೋದಾ, ಹೈಕಮಾಂಡ್ ನಾಯಕರು ಎಲ್ಲ ಒಗ್ಗಟ್ಟಾಗಿರಿ ಒಂದಾಗಿ ಹೋಗಿ ಅಂತ ಹೇಳಿದಕ್ಕೇನಾದ್ರೂ ಭೇಟಿ ಕೊಟ್ಟಿದ್ದಾರಾ? ಡಿಸಿಎಂ ಡಿಕೆಶಿ ಮತ್ತು ರಾಜಣ್ಣ ಭೇಟಿ ಹಲವು ಪ್ರಶ್ನೆಗಳಿಗೆ, ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ನಾನೇ ಮುಂದೆನೂ ಸಿಎಂ ಅಂತ ಸಿದ್ದರಾಮಯ್ಯನವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಈ ಹೇಳಿಕೆಯನ್ನು ನೀಡಿರೋದು ಸಾಕಷ್ಟು ಸದ್ದು ಗದ್ದಲಕ್ಕೂ ಕಾರಣ ಆಗ್ತಾ ಇದೆ. ಅಹಿಂದ ನಾಯಕರಿಂದ ಬೆಂಬಲ ವ್ಯಕ್ತ ಆಗಿರುವಂತ ಬೆನ್ನಲ್ಲೇ ಸಿಎಂ ನಾನು ತುಂಬಾ ಸ್ಟ್ರಾಂಗ್ ಅನ್ನೋ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಪ್ತರ ವಿಶ್ವಾಸಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ. ಇದು ಕಂಪ್ಲೀಟ್ ಆಗಿ ಡಿಕೆ ಶಿವಕುಮಾರ್ ಅವ್ರದ್ದೇ ಸ್ಟ್ರಾಟಜಿನ, ಪ್ಲಾನ್ನ, ಅಥವಾ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ನೀವು ಮಾತಾಡಬೇಕು ಅಂತ ಹೇಳಿದ್ರ, ಅಥವಾ ಹೈಕಮಾಂಡ್ ನಾಯಕರು ರಾಜಣ್ಣ ಅವ್ರಿಗೂ ಡಿಕೆ ಶಿವಕುಮಾರ್ ಅವ್ರಿಗೂ ನೀವು ಅವ್ರ ಮನೆಗೆ ಹೋಗಿ ಅವ್ರು ನಿಮ್ಮ ಮನೆಗೆ ಬರಲಿ ಸಿಎಂಗೆ ಹೇಳಿದ್ರಲ್ಲ, ಹಂಗೇನಾದ್ರೂ ಹೇಳಿಬಿಟ್ಟಿದ್ದಾರಾ? ಅದು ಕೂಡ ಪ್ರಶ್ನೆ. ಹೈಕಮಾಂಡ್ ನಾಯಕರು ಇವರೆಲ್ಲ ಎಷ್ಟೇ ದೂರ ಅಂತ ಹೋಗ್ತಾ ಇದ್ರು, ಇಲ್ಲ ನೀವು ಒಂದಾಗಿರ್ಬೇಕು ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಹೈಕಮಾಂಡ್ ಒತ್ತಾಯದ ಕಾರಣಕ್ಕಾಗಿ ಕೂಡ ಇಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ನಾವು ಒಂದೇ ಅನ್ನೋ ಮೆಸೇಜ್ ಅನ್ನ ನಾಯಕರುಗಳು ಪಾಸ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ರಾಜಣ್ಣ ಅವರಿಗೆ ಡಿಕೆ ಶಿವಕುಮಾರ್ ಜವಾಬ್ದಾರಿ ವಹಿಸ್ಕೊಳ್ಳುವಂಥದ್ದು ಅಥವಾ ಸಿಎಂ ಸ್ಥಾನಕ್ಕೆ ಇರೋದು ಬಿಲ್ಕುಲ್ ಇಷ್ಟ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿದವರಲ್ಲಿ ಇವರು ಒಬ್ರು. ಡಿಸಿಎಂ ಇನ್ನೂ 1-2-3 ಹುದ್ದೆ ಬೇಕು, ಎಲ್ಲ ಸಮುದಾಯದವರಿಗೂ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ಪಟ್ಟು ಹಿಡಿದವರಲ್ಲಿ ಇವರೇ ಮೊದಲಿಗರು. ಸಿಎಂ ಸ್ಥಾನ ಸಿಎಂ ಸಿದ್ದರಾಮಯ್ಯನವರಿಗೇನೆ. ಅಕಸ್ಮಾತ್ ಅವರು ಏನಾದರೂ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದ್ರೆ, ಅಥವಾ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರ ಕೆಳಗೆ ಇಳಿಲೇಬೇಕು ಅಂತಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಆಗಬೇಕು. ಡಿಕೆ ಶಿವಕುಮಾರ್ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ ನಾಯಕರಲ್ಲಿ ಮುಂಚೂಣಿಯಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂಥ ವ್ಯಕ್ತಿ ಅಂತಂದ್ರೆ ರಾಜಣ್ಣ. ಅದೇ ರಾಜಣ್ಣ ಅವರನ್ನು ಭೇಟಿ ಆಗಿರೋದಿದೆಯಲ್ಲ, ಈ ಫೋಟೋನೇ ಈಗ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ಯಾವ ಥರ ಭೇಟಿ ಇರ್ಬೋದು, ಸಂಧಾನನೋ ಅಥವಾ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳುವಂಥದ್ದೋ, ಅಥವಾ ನಾನು ಕೂಡ ಸಿಎಂ ರೇಸ್ನಲ್ಲಿದ್ದೇನೆ ಸಹಕಾರ ಇರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವ್ರು ಹೋಗಿದ್ರು, ಅಥವಾ ಹೈಕಮಾಂಡ್ ನಾಯಕರು ಇಲ್ಲ ನೀವಿಬ್ರು ಒಟ್ಟಿಗೆ ಕಾಣಿಸ್ಕೊಳ್ಬೇಕು ಅಂತ ಒತ್ತಡ ಹೇರಿದ್ರು, ಗೊತ್ತಿಲ್ಲ. ಇದೊಂದು ಫೋಟೋ ಇದೀಗ ಹಲವು ಪ್ರಶ್ನೆಗಳ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜಣ್ಣ ಅವರ ಸ್ಟೇಟ್ಮೆಂಟ್ಗಳನ್ನು ನಾವು ನೋಡಿದಾಗ ಖಾರವಾದಂಥ ಸ್ಟೇಟ್ಮೆಂಟನ್ನೇ ಕೊಡ್ತಾ ಇದ್ದಿದ್ದು. ಬಿಜೆಪಿಯಲ್ಲಿ ಯತ್ನಾಳ್ ಹೆಂಗೋ ಕಾಂಗ್ರೆಸ್ನಲ್ಲಿ ರಾಜಣ್ಣ ಹಂಗೆ ಅಂತ ಕೆಲವರು ಹೇಳ್ತಾ ಇದ್ರು. ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದು, ಕಿಡಿ ಹತ್ತಿಸಿದ್ದು ಇದೇ ರಾಜಣ್ಣ ಅವರು. ಸೊ ರಾಜಣ್ಣ ಅವರ ಜೊತೆಗೇನು ಮಾತಾಡಿರ್ಬೋದು ಪ್ರಶ್ನೆ ಇದೆ.